Very good afternoon, dear students. In the previous class, we have learned what do you mean by e-business models and what is M-marketing and green marketing and nature and characteristics of green marketing. Today's class, we are going to discuss retailing. Retailing in the sense, it is concerned with selling goods and services to final consumers. So, here retailing plays a very important role in order to go for promoting of goods and services to the final consumers. ನೀವು ರೀಟೈಲಿಂಗ್ ಬಗ್ಗೆ ಕೇಳಿರ್ತೀರ, ಯಾವಾಗೂ ಅಷ್ಟೇ ಫೈನಲ್ ಸರ್ವೀಸಸನ್ನು ಯಾರು ಕನ್ಸ್ಯೂಮರ್ಸ್ಗೆ ಕೊಡ್ತಾರೋ ಅವರನ್ನು ನಾವು ರೀಟೈಲರ್ಸ್ ಅಂತ ಕರಿತೀವಿ. ಅದರ್ವೈಸ್ retailing is a trading activity directly related to sale of goods or services to ultimate consumers for personal purpose. Either it involves with trading activity and very directly related to the sale of goods and services to the ultimate consumers. ಯಾರು ಒಂದು ಫೈನಲ್ ಕನ್ಸ್ಯೂಮರ್ಸ್ ಇರ್ತಾರೋ ಅಲ್ಟಿಮೇಟ್ ಆಗಿ ಪ್ರಾಡಕ್ಟನ್ನು ಯಾರು ಯೂಸ್ ಮಾಡ್ತಾ ಇರ್ತಾರೋ ಅಂಥವ್ರಿಗೆ ನಾವು ಪ್ರಾಡಕ್ಟನ್ನು ಸೇಲ್ ಮಾಡೋದನ್ನು ನಾವೇನಂತ ಕರಿತೀವಿ, ರೀಟೈಲಿಂಗ್ ಅಂತ ಕರಿತೀವಿ. ಆ್ಯಂಡ್ ಎ ರೀಟೈಲರ್ ಈಸ್ ಅ ಲಾಸ್ಟ್ ಮಿಡಲ್ ಮ್ಯಾನ್ ಇನ್ ದ ಪ್ರೋಸೆಸ್ ಆಫ್ ಡಿಸ್ಟ್ರಿಬ್ಯೂಷನ್ ಚಾನೆಲ್ಸ್ ನಿಮ್ಗೆ ಗೊತ್ತು. ಯಾರಿರ್ತಾರೆ? ಹೋಲ್ಸೇಲರ್ಸ್, ರಿಟೇಲರ್ಸ್, ಕನ್ಸ್ಯೂಮರ್ಸ್. ಸೊ ಅದಕ್ಕೆ ಅವರನ್ನು ನಾವು ಮಿಡಲ್ ಮ್ಯಾನ್ ಇನ್ ದ ಪ್ರೋಸೆಸ್ ಆಫ್ ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ಈಸ್ ರೆಸ್ಪಾನ್ಸಿಬಲ್ ಟು ಸ್ಯಾಟಿಸ್ಫೈ ರೆಕರಿಂಗ್ ವಾಂಟ್ಸ್ ಆಫ್ ಕನ್ಸ್ಯೂಮರ್ಸ್ ಯಾರಿರ್ತಾರೋ ಅವರ ನೀಡ್ ಏನಿರುತ್ತೆ, ಅವರ ವಾಂಟ್ ಏನಿರುತ್ತೆ ಅದನ್ನು ಸ್ಯಾಟಿಸ್ಫೈ ಮಾಡೋದಲ್ಲಿ ಫೈನಲ್ ಪರ್ಸನ್ ಆಗಿರ್ತಾನೆ. ಆ್ಯಂಡ್ ರೀಟೈಲ್ ಟ್ರೇಡ್ ಈಸ್ ಸೆಲ್ಲಿಂಗ್ ಆಫ್ ಗೂಡ್ಸ್ ಇನ್ ಸ್ಮಾಲ್ ಕ್ವಾಂಟಿಟೀಸ್ ಟು ದಿ ಫೈನಲ್ ಕನ್ಸ್ಯೂಮರ್ಸ್. ಸ್ಮಾಲ್ ಕ್ವಾಂಟಿಟೀಸಲ್ಲಿ ಕೂಡ ಅವ್ರು ಏನು ಮಾಡ್ತಾರೆ, ಪ್ರಾಡಕ್ಟ್ಸನ್ನು ಫೈನಲ್ ಕನ್ಸ್ಯೂಮರ್ಸ್ಗೆ ಸೇಲ್ ಮಾಡ್ತಾರೆ. ಅದನ್ನು ನಾವು ರೀಟೈಲಿಂಗ್ ಅಂತ ಕರಿತೀವಿ. ಇದೆಲ್ಲ ಬರೆಯೋದು ಕಷ್ಟ ಅಂದರೆ ಸಿಂಪಲ್ಲಾಗಿ ಬರೀರಿ. ರೀಟೈಲರ್ ಈಸ್ ಅ ಪರ್ಸನ್ ಹೂ ಸೆಲ್ಸ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಟು ದ ಫೈನಲ್ ಕನ್ಸ್ಯೂಮರ್. ಯಾರು ಒಂದು ಫೈನಲ್ ಕನ್ಸ್ಯೂಮರ್ಸ್ಗೆ ಗೂಡ್ಸ್ ಆ್ಯಂಡ್ ಸರ್ವೀಸಸನ್ನು ಸೇಲ್ ಮಾಡ್ತಾರೋ ಅಂಥವರನ್ನು ನಾವೇನಂತ ಕರಿತೀವಿ, ರೀಟೈಲರ್ ಅಂತ ಕರಿತೀವಿ ಅಥವಾ ರೀಟೈಲಿಂಗ್. ಅದರ್ವೈಸ್ retailing is a trading activity directly related to the sale of goods or services to the ultimate consumers for personal use. ಒಂದು ಪರ್ಸ್ನಲ್ ಯೂಸ್ಗೆ ಅಥವಾ ಒಂದು ಬಿಸ್ನೆಸ್ ಯೂಸ್ಗೆ ಯಾರು ಒಂದು ಪ್ರಾಡಕ್ಟ್ಸನ್ನು ಫೈನಲ್ ಆಗಿ ಸೇಲ್ ಮಾಡ್ತಾರೋ ಅವರನ್ನು ರೀಟೈಲರ್ ಅಂತ ಕರಿತೀವಿ. ಆ್ಯಂಡ್ ನೆಕ್ಸ್ಟ್ ಕಾನ್ಸೆಪ್ಟ್ ಯು ಹ್ಯಾವ್ ಫಂಕ್ಷನ್ಸ್ ಆಫ್ ರೀಟೈಲಿಂಗ್ ಆರ್ ನೇಚರ್ ಆಫ್ ರೀಟೈಲಿಂಗ್. ರೀಟೈಲಿಂಗ್ ಫಂಕ್ಷನ್ಸ್ ಏನೇನಿದೆ ಅಂತ ನೋಡೋಣ. ಅಂಡರ್ ದಟ್ ಫಸ್ಟ್ ಪಾಯಿಂಟ್ ಯು ಹ್ಯಾವ್ ಲೋಕಲ್ ಕನ್ವೀನಿಯನ್ಸ್. ಆಲ್ವೇಸ್ retailer aims at giving the maximum local convenience to the customers according to their need and requirement. ಆ ಕಸ್ಟಮರ್ಸ್ ನೀಡ್ ಏನಿರುತ್ತೆ, ಅವರ ಒಂದು ರಿಕ್ವೈರ್ಮೆಂಟ್ ಏನಿರುತ್ತೋ ಅದ್ರ ಪ್ರಕಾರ ಅವರು ಒಂದು ಮ್ಯಾಕ್ಸಿಮಮ್ ಬಂದ್ಬಿಟ್ಟು ಲೋಕಲ್ ಕನ್ವೀನಿಯನ್ಸಲ್ಲೇ ರೀಟೇಲ್ ಶಾಪ್ಸ್ ಇರುತ್ತೆ. ಸೊ ದ ಕಸ್ಟಮರ್ಸ್ ಕ್ಯಾನ್ ಗೋ ಈಸಿಲಿ ಆ್ಯಂಡ್ ದೇ ಕ್ಯಾನ್ ಗೋ ಫಾರ್ ಶಾಪಿಂಗ್ ಆಫ್ ಗೂಡ್ಸ್ ಆ್ಯಂಡ್ ಪ್ರಾಡಕ್ಟ್ಸ್. ಆ್ಯಂಡ್ ನೆಕ್ಸ್ಟ್ ಯು ಹ್ಯಾವ್ wide variety of stock. See, always the retailers usually maintains wide variety of stock because to provide the variety choice and give the best selection to the customers according to their need and requirement. ಇಲ್ಲಿ ಯಾವಾಗೂ ಅಷ್ಟೇ ರೀಟೈಲರ್ಸು ವೆರೈಟಿ ಆಫ್ ಸ್ಟಾಕನ್ನು ಇಟ್ಟಿರ್ತಾರೆ. ಏನಕ್ಕೆ ವೆರೈಟಿ ಆಫ್ ಸ್ಟಾಕ್ ಇರ್ತಾರೆ ಅಂದರೆ ದ ಕಸ್ಟಮರ್ಸ್ ಕ್ಯಾನ್ ಸ್ಯಾಟಿಸ್ಫೈ ದೇರ್ ನೀಡ್ ಆ್ಯಂಡ್ ವಾಂಟ್ಸ್ ಅಕಾರ್ಡಿಂಗ್ ಟು ದೇರ್ ಸ್ಯಾಟಿಸ್ಫ್ಯಾಕ್ಷನ್, ಅಕಾರ್ಡಿಂಗ್ ಟು ದೇರ್ ರಿಕ್ವೈರ್ಮೆಂಟ್. ನಮ್ಗೆ ಯಾವಾಗ ವೆರೈಟಿ ಸೆಲೆಕ್ಷನ್ಸ್ ಇರುತ್ತೋ, ವೆರೈಟಿ ಚಾಯ್ಸ್ ಇರುತ್ತೋ ಆವಾಗ ಅವರ ಒಂದು ನೀಡು ಡಿಮ್ಯಾಂಡು ಏನಿರುತ್ತೋ ಅದನ್ನು ಅವರು ಕಂಪ್ಲೀಟ್ ಮಾಡ್ಕೊತಾರೆ. ಸೊ ಅದನ್ನು ವೆರೈಟಿ ಆಫ್ ಸ್ಟಾಕ್ ಅಂತ ನಾವು. ಸೊ ದೇ ಕ್ಯಾನ್ ಸ್ಯಾಟಿಸ್ಫೈ ದ ನೀಡ್ ಆ್ಯಂಡ್ ವಾಂಟ್ಸ್ ಐದರ್ ದ ಡಿಮ್ಯಾಂಡ್ಸ್ ಬೈ ಪ್ರೊವೈಡಿಂಗ್ ವೆರೈಟಿ ಆಫ್ ಸ್ಟಾಕ್ ಟು ದಿ ಕಸ್ಟಮರ್ಸ್. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ಯು ಹ್ಯಾವ್ establish permanent relationship with customers. As a retailers, they are not only sell goods and services to the customers. Apart from that, they will maintain the effective relationship, effective coordination and good relationship between the customers. That is called establish permanent relationship with customers.
And next point you have, in relation to producers and wholesalers, retailer acts as a last outlet for the distribution of goods. This point I already told in the meaning itself. So when we go for comparing of wholesalers and comparing to wholesalers and middlemen, here retailer will act as a last outlet for the distribution of goods. He acts as a final person to go for distributing the goods, because he is the last distribution channel where he go for distributing the goods according to the need requirement of the customers. And next you have, retailers are very much required in meeting the daily demands of consumers for fresh foodstuffs and vegetables. Yes, this 100% sure. Always retailers will very required, and they are very high demand in the market in order to provide the fresh fruits and fresh vegetables. ಫ್ರೆಶ್ ಆಗಿರೋಂಥ ಫುಡ್ಡನ್ನು, ಫ್ರೆಶ್ ವೆಜಿಟೇಬಲ್ಸನ್ನು ನಮ್ಗೆ ಎಲ್ಲಿ ಸಿಗುತ್ತೆ? ರಿಟೇಲ್ ಔಟ್ಲೆಟ್ಸಲ್ಲೇ ಸಿಗುತ್ತೆ. ಆ್ಯಂಡ್ ನೆಕ್ಸ್ಟ್, ಸ್ಪೆಷಲೈಸ್ಡ್ ರಿಟೈಲರ್ಸ್ ಆಫರ್ ಡ್ಯೂರೇಬಲ್ ಆ್ಯಂಡ್ ಕಾಸ್ಟ್ಲಿ ಕನ್ಸ್ಯೂಮರ್ ಗೂಡ್ಸ್ ಆನ್ ಇನ್ಸ್ಟಾಲ್ಮೆಂಟ್ ಸೇಲ್ಸ್ ಬೇಸಿಸ್. Here, retailers not only deals with selling of goods and services, apart from that, they will sell, either they offer the durable products and costly products according to the need and requirement of the customers, and they will provide the installment basis. They can go for paying the value of the products according to the installment. So that is called specialized retail offers ಡ್ಯೂರೇಬಲ್ಸ್ ಆ್ಯಂಡ್ ಕಾಸ್ಟ್ಲಿ ಕನ್ಸ್ಯೂಮರ್ ಗೂಡ್ಸ್ ಆನ್ ಇನ್ಸ್ಟಾಲ್ಮೆಂಟ್ ಬೇಸಿಸ್. ಒಂದು ಇನ್ಸ್ಟಾಲ್ಮೆಂಟ್ ಬೇಸಿಸ್ ಮೇಲೆ ಕೂಡ ಪ್ರಾಡಕ್ಟ್ಸನ್ನು ಕಸ್ಟಮರ್ಸ್ಗೆ ಸೇಲ್ ಮಾಡ್ತಾರೆ. ಆ್ಯಂಡ್ ರಿಟೇಲರ್ ಕ್ಯಾನ್ ಈಸಿಲಿ ಪ್ರೊವೈಡ್ ಫೀಡ್ಬ್ಯಾಕ್ ಆಫ್ ಇನ್ಫಾರ್ಮೇಷನ್ ಟು ಹೋಲ್ಸೇಲರ್ ಆ್ಯಂಡ್ ಮ್ಯಾನುಫ್ಯಾಕ್ಚರರ್ ಆನ್ ದ ಲೇಟೆಸ್ಟ್ ಚೇಂಜ್ ಇನ್ ದ ಕನ್ಸ್ಯೂಮರ್ ವಾಂಟ್ಸ್ ಆ್ಯಂಡ್ preferences. When the retailer will act as a last distribution of a channel, here the retailer can easily acquire the feedback and information from the wholesaler and manufacturers according to the latest changes in the consumer wants and preferences, because where he has been maintaining a very good relationship with the customers, he can go for acquiring the detailed information according to the taste and preferences, according to the quality and quantity of products, according to the quality and quantity of the goods and services. That's why retailers can easily provide feedback of information from wholesaler, producers, either manufacturers, on the latest change in the consumer wants and preferences. And next you have, retail trade is selling of goods in small quantities to final consumers. So always retailers sells the products in small quantities to final consumers. Take example, food retailers, vegetable retailers, either having a small petty shop retailers. So they will sell small quantities to the final consumers. So these are all the functions or nature of retailing. Okay, next concept we have, forms of retailers. Here there are 4 to 5 forms of retailers. We will go through with each and everything. Under that, first you have mobile retailers. So mobile retailers, in the sense, don't think those are the retailers where they deal with mobile phones. So that's wrong. Mobile retailers, in the sense, those are the retailers where they are presented by hackers, peddlers, street vendors, stall holders in fairs and exhibitions, and they have no fixed localities, and they will move from one place to another place in order to sale of goods and services. Those are called mobile retailers. Mobile retailers are those retailers where they are presented by peddlers, hackers and street vendors, and fix fair and exhibitions, and there they will not have the exact locality, either the place,
They will move from one place to another place in order to sale of goods and ಸರ್ವೀಸಸ್. ಅವರನ್ನು ನಾವು ಮೊಬೈಲ್ ರೀಟೈಲರ್ಸ್ ಅಂತ ಕರಿತೀವಿ. ಈ ಫೆಡ್ಲರ್ಸು, ಸ್ಟ್ರೀಟ್ ವೆಂಡರ್ಸ್, ಇವಾಗ ರೋಡ್ ಸೈಡ್ ಯಾವುದೋ ಚಿಕ್ಕ ಚಿಕ್ಕ ಬಂಡಿಗಳಲ್ಲಿ ಗೋಲ್ಗುಪ್ಪ ಆ ಥರದ್ದೆಲ್ಲ ಸೇಲ್ ಮಾಡೋರು, ಬಂಡಿ ಇಟ್ಕೊಂಡು ಪಾನಿಪುರಿ ಸೇಲ್ ಮಾಡೋರು, ಆಮೇಲೆ ಸೈಕಲಲ್ಲಿ ಮೂವ್ ಮಾಡಿಕೊಂಡು, ಫೆಡ್ಲರ್ಸ್ ಅಂದರೆ ಸೈಕಲ್ ಯೂಸ್ ಮಾಡ್ಕೊಂಡು ಐಸ್ ಕ್ಯಾಂಡಿ ಸೇಲ್ ಮಾಡೋ ಅಂಥವ್ರು, ಇವರೆಲ್ಲ ನಾವು ಮೊಬೈಲ್ ರೀಟೈಲರ್ಸ್ ಅಂತ ಕರಿತೀವಿ. ಅವ್ರಿಗೆ ಬಂದುಬಿಟ್ಟು ಎಕ್ಸಾಕ್ಟ್ ಪ್ಲೇಸ್ ಇರಲ್ಲ, ಒಂದು ಏರಿಯಾನಲ್ಲಿ ಅವ್ರು ಫಿಕ್ಸ್ಡ್ ಆಗಿರಲ್ಲ, ಮೂವ್ ಮಾಡ್ಕೊಂಡು ಏನು ಮಾಡ್ತಾರೆ, ಗೂಡ್ಸ್ ಆ್ಯಂಡ್ ಸರ್ವೀಸಸನ್ನು ಸೇಲ್ ಮಾಡ್ತಾ ಇರ್ತಾರೆ. ಸೊ ಅವರನ್ನು ನಾವು ಮೊಬೈಲ್ ರೀಟೈಲರ್ಸ್ ಅಂತ ಕರಿತೀವಿ. ಆ್ಯಂಡ್ ನೆಕ್ಸ್ಟ್ ಯು ಹ್ಯಾವ್ ಕನ್ವೀನಿಯನ್ಸ್ ಸ್ಟೋರ್ಸ್. ಕನ್ವೀನಿಯನ್ಸ್ ಸ್ಟೋರ್ಸ್ ಇನ್ ದ ಸೆನ್ಸ್ ಇಟ್ ಆಫರ್ಸ್ ದ ಗ್ರೇಟರ್ ಕನ್ವೀನಿಯನ್ಸ್ ಟು ದ ಕಸ್ಟಮರ್ಸ್. They are found in residential areas as well as shopping areas. They open shops early at the morning and they close the shops late at the evening. ಅವರನ್ನು ನಾವೇನಂತ ಕರಿತೀವಿ, ಕನ್ವೀನಿಯನ್ಸ್ ಸ್ಟೋರ್ಸ್ ಅಂತ ಕರಿತೀವಿ. ಆ್ಯಂಡ್ ವೇರ್ ದೇ ಹ್ಯಾವ್ ಲಾಂಗ್ ಅವರ್ಸ್, ದ ಶಾಪ್ಸ್ ಕ್ಯಾನ್ ಬಿ ಓಪನ್ ಫಾರ್ ಲಾಂಗರ್ ಅವರ್ಸ್. ದೋಸ್ ಆರ್ ಕಾಲ್ಡ್ ಕನ್ವೀನಿಯನ್ಸ್ ಸ್ಟೋರ್ಸ್. ಟೇಕ್ ಎಕ್ಸಾಂಪಲ್ ಆಫ್ ಮೆಡಿಕಲ್ ಶಾಪ್ಸ್, ಆಫ್ಕಾಮ್ಸ್, ಬೇಕರೀಸ್, ಅದೆಲ್ಲ ಬಂದುಬಿಟ್ಟು ನಮಗೆ ಕನ್ವೀನಿಯನ್ಸ್ ಸ್ಟೋರ್ಸ್. ಅಲ್ಲೇನಾಗತ್ತಂದರೆ ದೇ ಹ್ಯಾವ್ ಲಾಂಗ್ ಡ್ಯೂರೇಷನ್ ಆಫ್ ಟೈಮ್ ಆ್ಯಂಡ್ ದೇ ವಿಲ್ ಓಪನ್ ಶಾಪ್ಸ್ ಅಕಾರ್ಡಿಂಗ್ ಟು ದ ಕನ್ವೀನಿಯೆಂಟ್ ಆಫ್ ದ ಕಸ್ಟಮರ್ಸ್. ಅರ್ಲಿ ಮಾರ್ನಿಂಗ್ ಓಪನ್ ಮಾಡ್ತಾರೆ, ಲಾಂಗ್ ಟೈಮ್ ಇರುತ್ತೆ. ಅಲ್ಲೇನಾಗತ್ತಂದರೆ ಕಸ್ಟಮರ್ಸ್ ಕನ್ವೀನಿಯನ್ಸ್ ಪ್ರಕಾರ ಶಾಪ್ಸನ್ನು ಇಟ್ಟಿರ್ತಾರೆ. ಅವರನ್ನು ನಾವು ಕನ್ವೀನಿಯನ್ಸ್ ಸ್ಟೋರ್ಸ್ ಅಂತ ಕರಿತೀವಿ. ಆ್ಯಂಡ್ ನೆಕ್ಸ್ಟ್ ಯು ಹ್ಯಾವ್ specialty stores. Specialty store in the sense where it specializes in a single line of goods with a deep assortment and where it gives the wider choice to customers. Take example of ready-made garments, electric goods, jewelries. Those are called specialty stores. ಒಂದೇ ಲೈನ್ ಇರುತ್ತೆ, ಅಲ್ಲಿ ನಮಗೆ ಸ್ಪೆಷಲೈಸ್ಡ್ ಪ್ರಾಡಕ್ಟ್ಸನ್ನು ಸೇಲ್ ಮಾಡ್ತಾ ಇರ್ತಾರೆ. ಅದು ಬಂದುಬಿಟ್ಟು ಒಂದು ಜ್ಯುವೆಲರಿ ಶಾಪ್ಸ್ ಇರ್ಬೋದು, ಎಲೆಕ್ಟ್ರಾನಿಕ್ ಶಾಪ್ಸ್ ಇರ್ಬೋದು. ಇದನ್ನು ನಾವು ಫಾರ್ಮ್ಸ್ ಆಫ್ ರೀಟೈಲರ್ಸ್, ದಟ್ ಸ್ಮಾಲ್ ಸ್ಕೇಲ್ ರೀಟೈಲರ್ಸ್ ನೋಡಿದ್ದೀವಿ. ಲಾರ್ಜ್ ಸ್ಕೇಲ್ ರೀಟೈಲರ್ಸ್ ವಿ ವಿಲ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ ಕ್ಲಾಸ್. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.